ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಗಣರಾಜ್ಯೋತ್ಸವದ ಈ ಪವಿತ್ರ ಸಂದರ್ಭದಲ್ಲಿ ಎಲ್ಲ ವೀಕ್ಷಕರಿಗೂ ನಮ್ಮ ಚಾನೆಲ್ನ ವತಿಯಿಂದ ಹಾರ್ದಿಕ ಶುಭಾಶಯಗಳು. ದೇಶದ ಗೌರವ, ಸ್ವಾಭಿಮಾನ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡೋಣ. ಜೈ ಹಿಂದ್. ಅಸ್ತ್ರ ಮಿಸೈಲ್ನ ಫ್ಯಾಮಿಲಿ, DRDOದ ಮಹತ್ವದ ಘೋಷಣೆ. ನಮಸ್ಕಾರ ಸ್ನೇಹಿತರೆ, ಭಾರತದ ಸ್ವದೇಶಿ ಕ್ಷಿಪಣಿ ಅಭಿವೃದ್ಧಿಯಲ್ಲಿ ಮತ್ತೊಂದು ದೊಡ್ಡ ಮೈಲಿಗಲ್ಲು ಸಾಧನೆಯಾಗಿದೆ. DRDO ಅಧಿಕೃತವಾಗಿ ದೃಢಪಡಿಸಿರುವಂತೆ ಅಸ್ತ್ರ MK2 ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ಇದೀಗ 240 ಕಿಲೋಮೀಟರ್ವರೆಗೆ ರೇಂಜ್ ಹೊಂದಿದೆ. ಇದು ಭಾರತೀಯ ವಾಯುಪಡೆಯ ಯುದ್ಧ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಹೊಸ ಹಂತಕ್ಕೆ ಕೊಂಡೊಯ್ಯುವ ಸಾಧನೆಯಾಗಿದೆ. DRDOದ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ DRDLನ ಹಿರಿಯ ಅಧಿಕಾರಿಯೂ ಆದ ಪೆರಿನಾ ದೇವಿ ಇಂಡಿಯಾ ಟಿವಿಗೆ ನೀಡಿದ ಸಂದರ್ಶನದಲ್ಲಿ ಈ ಮಹತ್ವದ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಅವರ ಪ್ರಕಾರ ನಿರಂತರ ಅಭಿವೃದ್ಧಿ ಮತ್ತು ಪರೀಕ್ಷೆಗಳ ಮೂಲಕ ಅಸ್ತ್ರ MK2 ಕ್ಷಿಪಣಿಯ ಕಾರ್ಯಕ್ಷಮತೆಯನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಡ್ಯುಯಲ್ ಪಲ್ಸ್ ರಾಕೆಟ್ ಮೋಟಾರ್ ಅಸ್ತ್ರ MK2ನ ಪ್ರಮುಖ ಅಪ್ಗ್ರೇಡ್. ಅಸ್ತ್ರ MK2 ಕ್ಷಿಪಣಿಯಲ್ಲಿ ಬಳಸಿರುವ ಪ್ರಮುಖ ತಾಂತ್ರಿಕ ಸುಧಾರಣೆ ಎಂದರೆ ಡ್ಯುಯಲ್ ಪಲ್ಸ್ ರಾಕೆಟ್ ಮೋಟಾರ್. ಸಾಮಾನ್ಯ ರಾಕೆಟ್ ಮೋಟಾರ್ಗಳಿಗಿಂತ ಭಿನ್ನವಾಗಿ ಈ ವ್ಯವಸ್ಥೆ ಕ್ಷಿಪಣಿಗೆ ದೀರ್ಘ ಸಮಯದವರೆಗೆ ಶಕ್ತಿಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ ಅಂತಿಮ ಹಂತದಲ್ಲಿ ಹೆಚ್ಚಿನ ವೇಗ, ಎಗೈಲ್ ಮತ್ತು ಮೆನ್ಯೂವರಬಲ್ ಗುರಿಗಳನ್ನು ದೀರ್ಘ ದೂರದಲ್ಲಿಯೇ ಹೊಡೆದುರುಳಿಸುವ ಸಾಮರ್ಥ್ಯ, ಕಿಲ್ ಪ್ರೊಬಬಿಲಿಟಿ ಹೆಚ್ಚಳ. ಈ ಕಾರಣದಿಂದಲೇ ಅಸ್ತ್ರ MK2 ಅನ್ನು ಈಗ ಅಮೆರಿಕಾದ ಅತ್ಯಾಧುನಿಕ AIM-120D ತರಹದ ಪಾಶ್ಚಾತ್ಯ ಕ್ಷಿಪಣಿಗಳೊಂದಿಗೆ ಹೋಲಿಸಲಾಗುತ್ತಿದೆ. 90% ಸ್ವದೇಶಿ ತಂತ್ರಜ್ಞಾನ, ಆತ್ಮನಿರ್ಭರ ಭಾರತದ ಹೆಮ್ಮೆ. DRDOನ ಮಾಹಿತಿಯ ಪ್ರಕಾರ ಅಸ್ತ್ರ MK2 ಕ್ಷಿಪಣಿಯಲ್ಲಿ ಸುಮಾರು 90% ಸ್ವದೇಶಿ ತಂತ್ರಜ್ಞಾನಗಳನ್ನು ಬಳಸಲಾಗಿದೆ. ಇದು ಭಾರತದ ಆತ್ಮನಿರ್ಭರ ರಕ್ಷಣಾ ಸಾಮರ್ಥ್ಯಕ್ಕೆ ಮತ್ತೊಂದು ದೊಡ್ಡ ಸಾಕ್ಷಿಯಾಗಿದೆ. ಇದಲ್ಲದೆ ಈ ಕ್ಷಿಪಣಿಯು ಕೋಲ್ಡ್ ಲಾಂಚ್ ಮತ್ತು ಹಾಟ್ ಲಾಂಚ್ ಎರಡೂ ಮೋಡ್ಗಳಿಗೆ ಹೊಂದಿಕೊಳ್ಳುತ್ತದೆ. ವಿಭಿನ್ನ ಫೈಟರ್ ಏರ್ಕ್ರಾಫ್ಟ್ಗಳಲ್ಲಿ ಸುಲಭವಾಗಿ ಇಂಟಿಗ್ರೇಟ್ ಮಾಡಬಹುದಾಗಿದೆ. Su-30 MKI ಇಂಟಿಗ್ರೇಷನ್ ಕಂಪ್ಲೀಟ್, ತೇಜಸ್ MK1A ನೆಕ್ಸ್ಟ್. ಪೆರಿನಾ ದೇವಿಯವರು ಹೇಳಿಕೆಯಂತೆ Su-30 MKI ಫೈಟರ್ ಏರ್ಕ್ರಾಫ್ಟ್ಗಳಲ್ಲಿ ಅಸ್ತ್ರ MK2 ಇಂಟಿಗ್ರೇಷನ್ ಈಗಾಗಲೇ ಪೂರ್ಣಗೊಂಡಿದೆ. ತೇಜಸ್ MK1A ಫೈಟರ್ ಜೆಟ್ನಲ್ಲಿ ಇಂಟಿಗ್ರೇಷನ್ ಕೆಲಸ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ. DRDOದ ಅಂದಾಜಿನ ಪ್ರಕಾರ ಈ ವರ್ಷದ ಅಂತ್ಯದೊಳಗೆ ಅಸ್ತ್ರ MK2 ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗಲಿದೆ. ಇದರಿಂದ ಈ ಕ್ಷಿಪಣಿಯ ಡೆವಲಪ್ಮೆಂಟ್ ಹಂತದಿಂದ ಆಪರೇಷನಲ್ ಸರ್ವಿಸ್ ಹಂತಕ್ಕೆ ಪ್ರವೇಶಿಸಲಿದೆ. 160 ಕಿಲೋಮೀಟರ್ನಿಂದ 200 ಕಿಲೋಮೀಟರ್ಗೆ ಹಾಗೂ 200 ಕಿಲೋಮೀಟರ್ನಿಂದ 240 ಕಿಲೋಮೀಟರ್ಗೆ ಮ್ಯಾಸಿವ್ ರೇಂಜ್ ಜಂಪ್. ಹಿಂದಿನ ವರದಿಗಳ ಪ್ರಕಾರ ಅಸ್ತ್ರ MK2 ಮೊದಲಿಗೆ ಸುಮಾರು 160 ಕಿಲೋಮೀಟರ್ ರೇಂಜನ್ನು ಹೊಂದಿತ್ತು. ನಂತರದ ಪರೀಕ್ಷೆಗಳಲ್ಲಿ 200 ಕಿಲೋಮೀಟರ್ ಹತ್ತಿರ ಬಂದು ತಲುಪಿತ್ತು. ಈಗ ಅಧಿಕೃತವಾಗಿ 240 ಕಿಲೋಮೀಟರ್ ರೇಂಜ್ ಹೊಂದಿರುವ ದೃಢೀಕರಣ ಬಂದಿದೆ. ಇದು ವಿಶ್ವದ ಪ್ರಮುಖ ವಾಯುಪಡೆಗಳು ಬಳಸುತ್ತಿರುವ ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್ ವರ್ಗಕ್ಕೆ ಅಸ್ತ್ರ MK2 ಅನ್ನು ನೇರವಾಗಿ ಸೇರಿಸುತ್ತದೆ. ಈ ಎಕ್ಸ್ಟೆಂಡೆಡ್ ರೇಂಜ್ನ ಮೂಲಕ ಎನಿಮಿ ಫೈಟರ್ ಏರ್ಕ್ರಾಫ್ಟ್ಗಳನ್ನು ಹಾಗೂ ಟ್ಯಾಂಕರ್ ಏರ್ಕ್ರಾಫ್ಟ್ಗಳನ್ನು, ಅವಾಕ್ಸ್ ಮತ್ತು ಸಪೋರ್ಟ್ ಪ್ಲಾಟ್ಫಾರ್ಮ್ ಇವುಗಳನ್ನು ಸ್ಟ್ಯಾಂಡ್ ಆಫ್ ಡಿಸ್ಟೆನ್ಸ್ನಲ್ಲಿಯೇ ನಾಶಪಡಿಸಲು ಸಾಧ್ಯವಾಗುತ್ತದೆ. ಅಸ್ತ್ರ MK3 ಗಾಂಡೀವಾ 350 ಕಿಲೋಮೀಟರ್ ರೇಂಜ್ ರಾಮ್ಜೆಟ್ ಮಿಸೈಲ್. ಇದಕ್ಕಿಂತಲೂ ದೊಡ್ಡ ಸುದ್ದಿ ಏನೆಂದರೆ DRDO ಸಂಸ್ಥೆ ಈಗಾಗಲೇ ಅಸ್ತ್ರ MK3 ಅಂದರೆ ಗಾಂಡೀವಾ ಕ್ಷಿಪಣಿಯ ಮೇಲೆ ಕೆಲಸವನ್ನು ಮಾಡುತ್ತಿದೆ. ಈ ಕ್ಷಿಪಣಿಯ ಪ್ರಮುಖ ವೈಶಿಷ್ಟ್ಯಗಳು: 350 ಕಿಲೋಮೀಟರ್ ರೇಂಜ್, ರಾಮ್ಜೆಟ್ ಪ್ರೊಪಲ್ಷನ್ ಸಿಸ್ಟಮ್, ಸಂಪೂರ್ಣ ಫ್ಲೈಟ್ನಲ್ಲಿ ಸಸ್ಟೈನ್ಡ್ ಸೂಪರ್ಸಾನಿಕ್ ಸ್ಪೀಡ್,
ಸಾಮಾನ್ಯ ರಾಕೆಟ್ ಮೋಟಾರ್ಗಳು ಆರಂಭದಲ್ಲೇ ಫ್ಯೂಯಲ್ ಅನ್ನು ಬರ್ನ್ಔಟ್ ಮಾಡುತ್ತವೆ, ಆದರೆ ರಾಮ್ಜೆಟ್ ಟೆಕ್ನಾಲಜಿಯು ಫ್ಲೈಟ್ನ ಬಹುತೇಕ ಅವಧಿಯವರೆಗೂ ಥ್ರಸ್ಟ್ ಅನ್ನು ನೀಡುತ್ತದೆ. ಮಿಸೈಲ್ಗೆ ಹೆಚ್ಚಿನ ಎನರ್ಜಿಯನ್ನು ಉಳಿಸುತ್ತದೆ. ನೋ ಎಸ್ಕೇಪ್ ಝೋನ್ ಡ್ರಾಮ್ಯಾಟಿಕಲಿ ಹೆಚ್ಚುತ್ತದೆ. ಅಂದರೆ ಒಂದು ಬಾರಿ ಟಾರ್ಗೆಟ್ NEZ ಒಳಗೆ ಬಂದರೆ ತಪ್ಪಿಸಿಕೊಳ್ಳುವ ಸಾಧ್ಯತೆ ಬಹಳ ಕಡಿಮೆ. ಹೈ ವ್ಯಾಲ್ಯೂ ಟಾರ್ಗೆಟ್ ಡೆಸ್ಟ್ರಾಯರ್ ಅಸ್ತ್ರ MK3 ವಿಶೇಷವಾಗಿ ಪರಿಣಾಮಕಾರಿಯಾಗುವ ಟಾರ್ಗೆಟ್ ಗುರಿಗಳು ಶತ್ರುಗಳ ಎವ್ಯಾಕ್ಸ್ ಏರ್ಕ್ರಾಫ್ಟ್, ಟ್ಯಾಂಕರ್ ಏರ್ಕ್ರಾಫ್ಟ್ಗಳು, ಎಲೆಕ್ಟ್ರಾನಿಕ್ ವಾರ್ಫೇರ್ ಪ್ಲಾಟ್ಫಾರ್ಮ್ಸ್ಗಳು. ಇದು ಭಾರತೀಯ ವಾಯುಪಡೆಯ ಡಿಟರೆನ್ಸ್ ಮತ್ತು ಲಾಂಗ್ ರೇಂಜ್ ಏರ್ ಡಾಮಿನೆನ್ಸ್ ಅನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯಲಿದೆ. ಕಾಮನ್ ಸೀಕರ್ ಅಂಡ್ ಸಿಸ್ಟಮ್ಸ್ ಸ್ಮಾರ್ಟ್ ಡಿಸೈನ್ ಫಿಲಾಸಫಿ DRDO ಸಂಸ್ಥೆಯು ಹೇಳುವಂತೆ ಅಸ್ತ್ರ MK1, MK2 ಮತ್ತು MK3 ಒಂದೇ ಸೀಕರ್ ಮತ್ತು ಹಲವಾರು ಕಾಮನ್ ಆನ್ಬೋರ್ಡ್ ಸಿಸ್ಟಮ್ಸ್ಗಳನ್ನು ಹಂಚಿಕೊಳ್ಳಲಿವೆ. ಇದರಿಂದ ಪ್ರೊಡಕ್ಷನ್ ಸುಲಭ, ಲಾಜಿಸ್ಟಿಕ್ಸ್ ಮತ್ತು ಮೇಂಟೆನೆನ್ಸ್ ಕಡಿಮೆ, ಫ್ಯೂಚರ್ ಅಪ್ಗ್ರೇಡ್ಸ್ ವೇಗವಾಗಿ ಸಾಧ್ಯವಾಗಲಿದೆ. ಬಡಿ ಮೋಡ್ ಲಾಂಚ್ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಅಸ್ತ್ರ MK2 ಮತ್ತು MK3 ಎರಡೂ ಬಡಿ ಮೋಡ್ ಲಾಂಚ್ ಕೆಪಬಿಲಿಟಿಯನ್ನು ಹೊಂದಿವೆ. ಅಂದರೆ ಒಂದು ಫೈಟರ್ ಮಿಸೈಲ್ ಲಾಂಚ್ ಮಾಡಬಹುದು, ಇನ್ನೊಂದು ಫೈಟರ್ ಮಿಡ್ ಕೋರ್ಸ್ ಗೈಡೆನ್ಸ್ ನೀಡಬಹುದು. ಇದು ಭಾರತೀಯ ಯುದ್ಧ ವಿಮಾನಗಳಿಗೆ ಲಾಂಗರ್ ಎಂಗೇಜ್ಮೆಂಟ್ ರೇಂಜ್, ಲಾಂಚಿಂಗ್ ಏರ್ಕ್ರಾಫ್ಟ್ಗೆ ಹೆಚ್ಚು ಸುರಕ್ಷತೆ, ಕೋಪರೇಟಿವ್ ಕಂಬ್ಯಾಟ್ ಅಡ್ವಾಂಟೇಜ್ ಅನ್ನು ನೀಡುತ್ತದೆ. ಭಾರತದ ಏರ್ ಡಾಮಿನೆನ್ಸ್ಗೆ ಹೊಸ ಯುಗ. 240 ಕಿಲೋಮೀಟರ್ ರೇಂಜ್ ಇರುವ ಅಸ್ತ್ರ MK2 ಮತ್ತು 350 ಕಿಲೋಮೀಟರ್ ರಾಮ್ಜೆಟ್ ಪವರ್ಡ್ ಅಸ್ತ್ರ MK3 ಈ ಎರಡು ಕ್ಷಿಪಣಿಗಳು ಸೇರಿ ಭಾರತವನ್ನು ವಿಶ್ವದ ಅತ್ಯಾಧುನಿಕ ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್ ಹೊಂದಿರುವ ಕೆಲವೇ ರಾಷ್ಟ್ರಗಳ ಪಟ್ಟಿಗೆ ಸೇರಿಸುತ್ತವೆ. ಇದು ಕೇವಲ ಕ್ಷಿಪಣಿಯ ಅಭಿವೃದ್ಧಿಯಲ್ಲ, ಭಾರತದ ಭವಿಷ್ಯದ ಏರ್ ಕಂಬ್ಯಾಟ್ ಡಾಕ್ಟರಿನ್ ಅನ್ನೇ ಮರುರೂಪಿಸುವ ಹೆಜ್ಜೆಯಾಗಿದೆ. ಸ್ನೇಹಿತರೆ, ಈ ಮೂರು ಕ್ಷಿಪಣಿಗಳು ಸೇರಿದರೆ ಭಾರತದ ಆಕಾಶದಲ್ಲಿ ಶತ್ರುಗಳ ಅಟ್ಟಹಾಸಕ್ಕೆ ಬ್ರೇಕ್ ಬೀಳುವುದು ಖಚಿತ. ದೂರದಲ್ಲೇ ಇರುವ ಶತ್ರು ವಿಮಾನಗಳನ್ನು ನಮ್ಮ ಪೈಲಟ್ಗಳು ನೋಡುವ ಮೊದಲೇ ಹೊಡೆದುರುಳಿಸಬಹುದು. ಭಾರತದ ಈ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.